ಹರೇ ಶ್ರೀನಿವಾಸ. ನಾನು ಮಂಜುಳಾ ಮಧುಸೂದನ್, ಹಾಸನದಿಂದ ಮತ್ತೊಂದು ಕಗ್ಗವನ್ನು ವಾಚಿಸುತ್ತಿದ್ದೇನೆ. ಸತತ ಮಾರ್ಗಣೆ ಸಿದ್ಧಿಯಂತಿರಲಿ, ಮಾರ್ಗಣೆಯ ಗತಿ ಮನುಜ ಲೋಕಕ್ಕೆ. ಜಗದ ಜೀವವದು ಕೃತ ಕಾಮರೆಲ್ಲರಾದೊಡೆ, ಕೃತ್ಯ ಉಳಿಯದೊಡೆ ಕತೆ ಮುಗಿಯುವುದಲ ಜಗಕ್ಕೆ. ಮಂಕುತಿಮ್ಮ ಕತೆ ಮುಗಿಯುವುದಲ ಜಗಕ್ಕೆ ಮಂಕುತಿಮ್ಮ. ಇದರ ತಾತ್ಪರ್ಯ ಹೀಗಿದೆ: ಯಾವಾಗಲೂ ಹುಡುಕುತ್ತಿರುವುದು ಅಂದರೆ ಮಾರ್ಗಣೆ, ಅಂದರೆ ಯಾವಾಗಲೂ ಹುಡುಕುತ್ತಲೇ ಇರುವುದು, ಗುರಿಯನ್ನು ಮುಟ್ಟುವುದಿರಲಿ, ಹುಡುಕುವುದೇ ಗತಿ ಈ ಮನುಜ ಲೋಕಕ್ಕೆ. ಅಂದರೆ ನಾವು ಏನಾದರೂ ಒಂದನ್ನು ಹುಡುಕ್ತಾನೆ ಇರ್ತೀವಿ, ಒಂದು ಸಿಕ್ಕಿದ್ರೆ ಇನ್ನೊಂದನ್ನು ಹುಡುಕ್ತಾನೆ ಇರ್ತೀವಿ. ಹಾಗಾಗಿ ಗುರಿ ಮುಟ್ಟದಿರಲಿ, ನಾವು ಬರೀ ಹುಡುಕದೆ ನಮ್ಮ ಜೀವನವಾಗ್ಬಿಟ್ಟಿದೆ. ಇದೇ ಗತಿ ಈ ಮನುಜ ಲೋಕಕ್ಕೆ. ಜಗತ್ತಿನ ಜೀವಾಳವೂ ಸಹ ಇದೆ, ಹುಡುಕ್ತಾನೆ ಇರಬೇಕು. ಎಲ್ಲ ಸಿಕ್ತು ಅಂತಂದರೆ ಅವತ್ತಿಗೆ ಮುಗಿದು ಹೋಗುತ್ತೆ ಅನ್ನೋದನ್ನು ಇಷ್ಟೊಂದು ಚೆನ್ನಾಗಿ ಹೃದಯವಾಗಿ ಹೇಳ್ತಾ ಇದ್ದಾರೆ. ಎಲ್ಲರೂ ಆಸೆಗಳನ್ನು ಪೂರೈಸಿಕೊಂಡವರಾದರೆ, ಅಂದರೆ ಹುಡುಕಿ 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 ಅವರ ಆಸೆಗಳೆಲ್ಲ ಪೂರೈಸಿಕೊಂಡ್ಬಿಟ್ರು ಅಂತ ಹೇಳಿದ್ರೆ, ಪೂರೈಸಿಕೊಂಡ್ರು ಅಂತ ಹೇಳಿದ್ರೆ ಕೃಕಾಮರು ಅಂತ, ಪೂರೈಕೆ ಆಯಿತು ಅಂತ ಹೇಳಿದ್ರೆ ಕೆಲಸ ಮಾಡುವುದು ಇನ್ನು ಬಾಕಿ ಇರದಿದ್ದರೆ. ಹಾಗಾಗಿ ಈ ಜಗತ್ತಿನ ಕಥೆಯೇ ಮುಗಿದು ಹೋಗುವುದಲ್ಲ ಅಂತ ಕೇಳ್ತಾ ಇದ್ದಾರೆ ಕವಿ. ನಾವು ಏನನ್ನು ಹುಡುಕ್ತಾ ಇರ್ತೀವಿ ಅದು ನಮಗೆ ಪೂರ್ಣವಾಗಿ ಸಿಕ್ಬಿಡ್ತು, ಇನ್ನೇನು ನಮಗೆ ಬೇಕಿಲ್ಲ ಅಂತಂದಾಗ ಈ ಜಗತ್ತಿನ ಕಥೆಯ ಮುಗಿದು ಹೋಗುತ್ತಲ್ವಾ. ಆದರೆ ನಿಜ ಜೀವನದಲ್ಲಿ ಹಾಗಾಗಲ್ಲ. ಒಂದು ಸಿಕ್ಕಿದ್ರೆ ಇನ್ನೊಂದು, ಮತ್ತೊಂದು ಸಿಕ್ಕಿದ್ರೆ ಮಗದೊಂದು ಅಂತ ಈ ಮನುಷ್ಯ ಪ್ರತಿಯೊಂದನ್ನು ಹುಡುಕ್ತಾನೆ ಇರ್ತಾನೆ. ಅದರಲ್ಲೂ ಸಹ ನೆಮ್ಮದಿಯನ್ನು, ತೃಪ್ತಿಯನ್ನು ಮಾತ್ರ ನಾವು ಹುಡುಕ್ತಾನೇ ಇರ್ತೀವಿ. ಇರುವುದರಲ್ಲೇ ನೆಮ್ಮದಿಯನ್ನು ಕಂಡ್ಕೊಂಡ್ಬಿಟ್ರೆ, ಇರುವುದರಲ್ಲೇ ತೃಪ್ತಿಯನ್ನು ಪಡ್ಕೊಂಡ್ಬಿಟ್ರೆ ಮುಂದಕ್ಕೆ ಜೀವನವೇ ಮುಂದುವರಿಯೋದಿಲ್ಲ ಅಂತ ಈ ಕಗ್ಗದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಡಿ ವಿ ಜಿಯವರು. ಧನ್ಯವಾದಗಳು.